ಪ್ರೋಟೋಕಾಲ್ ಪ್ರಕಾರ ಪೊಲೀಸ್ ಇಲಾಖೆಯವರು ಕೂಡ ಈ ಸಮಾರಂಭದಲ್ಲಿ ಇದ್ದಾರೆ. ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ನೆನೆಸ್ಕೊಂಡು ಮಂಜಾನಾಯ್ಕರವರು ನಡೆದು ಬಂದಿರತಕ್ಕಂಥ ತಮ್ಮ ಪತ್ರಿಕೋದ್ಯಮದ ಜೀವನದ ವಿಷಯವನ್ನು ಹಂಚಿಕೊಳ್ತಾ ಕಣ್ಣೀರು ಹಾಕಿದರು. ಯಾಕಂದರೆ ಪ್ರಾಮಾಣಿಕ ಮನುಷ್ಯನಿಗೆ ಕಷ್ಟಗಳು ಸಹಜ. ಕಷ್ಟದಲ್ಲಿ ನಡೆದು ಬರ್ತಕ್ಕಂಥ ವ್ಯಕ್ತಿಗೆ ನೋವು ಕಣ್ಣೀರು ಸಹಜವಾಗಿ ಬರ್ತದೆ. ಮಂಜಾನಾಯ್ಕರವರ ಇವತ್ತು ವಿಜಯನಾಡು ಚಾನಲಿನ ಉದ್ಘಾಟನೆ ಮಾಡಿದ್ರೆ ಬಹಳ ಮಹತ್ವದ ದಿನ. ಸ್ವತಂತ್ರದ 78ನೇ ಸ್ವತಂತ್ರೋತ್ಸವದ ದಿನ ಒಂದಾದರೆ, ಇನ್ನೊಂದು ಕಡೆ ಮಾನಿಹಳ್ಳಿ ಶ್ರೀಗಳ ಭ್ರಷ್ಟಾಚಾರವನ್ನ ಬಯಲಿಗೆಳೆದ ಮೊದಲ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದ್ರೆ ಅದು ಮಂಜಾನಾಯ್ಕರವರಿಗೆ ಸಲ್ತಾ ಇತ್ತು. ಆತ ಎಂಥ ಪ್ರಜ್ಞಾವಂತ ವ್ಯಕ್ತಿ ಅದ ಅಂದ್ರೆ, ಜೊತೆಗೆ ಇವತ್ತ ಮಾನಿಹಳ್ಳಿ ಗ್ರಾಮಕ್ಕೆ ವೀರ ಆಂಜನೇಯನ ಆಗಮನ ಆಗ್ತಾ ಇತ್ತು. ಕೆಲವು ದಿನಗಳ ಹಿಂದೆ, ಈಗ 1.5 ವರ್ಷದ ಹಿಂದೆ 21 ಎಕರೆ 58 ಸೆಂಟ್ಸನ್ನ ಭೂಮಿಯನ್ನು, ಮಠದ ಭೂಮಿಯನ್ನ ತನ್ನಹಳ್ಳಿ ತಾಂಡ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಅವರ ಹೆಂಡತಿ TP ಮೆಂಬರ್ ಆ ಶೇಖರ ನಾಯ್ಕ ಅಂತಕ್ಕಂಥವ್ರಿಗೆ 21 ಎಕರೆ 58 ಸೆಂಟ್ಸ್ ಭೂಮಿಯನ್ನ ಯಾರಿಗೂ ಗೊತ್ತಿಲ್ಲದಂಗೆ ನಾನು ಒಬ್ಬನೇ ಮಾರಿರ್ತಕ್ಕಂಥ ದೊಡ್ಡ ಭ್ರಷ್ಟ ನಾನು ಅಂತ ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಲಿಕ್ಕೆ ನಾನು ಯಾವುದೇ ಹಿಂಜರಿಕೆಯನ್ನ ಕೊಡೋದಿಲ್ಲ. ಆ ಭ್ರಷ್ಟ ವ್ಯವಸ್ಥೆಯನ್ನ ಎಷ್ಟು ಚಂದ ಮಂಜಾನಾಯ್ಕರವರು ಬಯಲಿಗೆಳೆದ್ರು ಅಂತಂದ್ರೆ, ಶೇಖರ ನಾಯ್ಕರವರು 3-4 ವರ್ಷ ಬಂದು ಲಾವಣಿ ಮಾಡಿದ್ರು ನಮ್ಮ ಜೊತೆಗೆ. ನಮ್ಮ ಪಕ್ಕಿನಗೌಡರು ಕರ್ಕೊಂಡ್ಬಂದ್ರೆ ಅವ್ನು ನಾನು ನೋಡಿದ್ದಿಲ್ಲ, ಅವನ್ನ ಕರ್ಕೊಂಡು ಬಂದು ಅವ್ನ ನಮ್ಮ ಹತ್ರ ಬಿಟ್ಟರು. 3-4 ವರ್ಷ ಆ ಭೂಮಿಯನ್ನ ಲಾವಣಿ ಮಾಡಿದ. ನಮ್ಮ ಗುಣವ ತಿಳ್ಕೊಂಡ, ಸ್ವಾಮಿಗಳು ಹೆಂಗದಾರ ಎಲ್ಲರೂ ಕೇಳಿದ್ದನ್ನೇ ಕೇಳಿದ್ದು ಕೊಡ್ತಕ್ಕಂಥ ಸ್ವಭಾವ ಇವ್ರಿಗೆ ಐತಿ, ಗೊತ್ತೈತಿ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲದಂಗ ಮಠಕ್ಕೆ ಟ್ರಸ್ಟ್ ಇದ್ರೂ ಕೂಡ, ಇಷ್ಟು ವಿಶಾಲವಾಗಿರ್ತಕ್ಕಂಥ ಬಂಧು ಬಳಗ ಶಿಷ್ಯವರ್ಗ ಇದ್ರೂ ಕೂಡ ನಮ್ಮನ್ನೊಬ್ಬರನ್ನೇ ಕರ್ಕೊಂಡು ಹೋಗಿ ಭೂಮಿಯನ್ನ ತನ್ನ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥ ಶೇಖರ ನಾಯ್ಕ ಒಬ್ಬ ದೊಡ್ಡ ಭ್ರಷ್ಟ. ಆದ್ರೆ ಅವನಿಗಿಂತ ದೊಡ್ಡ ಭ್ರಷ್ಟ ಮಾನಿಹಳ್ಳಿ ಸ್ವಾಮಿಗಳು ಅನ್ನುವಂಥ ಈ ಸಂದರ್ಭದಲ್ಲಿ ಪ್ರಾಂಜಲ ಮನಸ್ಸಿನಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಂಜಾನಾಯ್ಕರವರು ಬಂದು ಕುತ್ಕೊಂಡು ನಾ ವಿಚಾರವನ್ನ ಎಲ್ಲ ತಿಳ್ಕೊಂಡ್ರು. ನಮ್ಮ ಬದುಕಿನ ಹಿನ್ನೆಲೆಯನ್ನ ಅವ್ರು ತಿಳ್ಕೊಂಡಾಗ ಯಾಕೆ ಗುರುಗಳು ಹಿಂಗಾಗೈತೆಲ್ಲ ಅಂದಾಗ, 2008ರಲ್ಲಿ ನೀವು 11 ಎಕರೆ ಭೂಮಿಯನ್ನು ಕೊಟ್ಟಿರಿ, 1 ರೂಪಾಯಿನ ಹಣ ಇಸ್ಕೊಂಡಿಲ್ಲ. ಅದು 2 ತಲೆಮಾರಿನ ಹಿಂದೆ ಹೋಗೈತೆ ಅನ್ನೋ ಕಾರಣಕ್ಕೆ ಅವರೇ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಬಿಟ್ಕೊಟ್ಟು ಬಿಡ್ರಿ. ಅದಕ್ಕೆ ಜನ ಯಾರು ಏನು ಅಂದಿಟ್ಟಿಲ್ಲ, ಹೋಗ್ಲಿ ಬಿಡು ಕೊಟ್ಟಾರ ಅಂತ ಹೇಳಿ 1 ರೂಪಾಯಿನೂ ರೊಕ್ಕ ಇಸ್ಕೊಂಡಿಲ್ಲ. ಆದ್ರೆ ಶೇಖರ ನಾಯ್ಕರವರಿಗೆ ಈ ಭೂಮಿಯನ್ನು ನೀವು ಯಾಕೆ ಕೊಟ್ರಿ ಅಂದಾಗ ಎಲ್ಲ ಸತ್ಯಾಂಶವನ್ನ ಆತನ ಮುಂದೆ ನಾವು ಬಿಚ್ಚಿಟ್ಟಾಗ ಆ ವಿಚಾರವನ್ನು, ಇವತ್ತು ಗುರುಗಳು ಮಠ ಮತ್ತು ಸ್ವಾಮಿಗಳನ್ನ ಸಮಾಜದ ಆಸ್ತಿ. ಮಠನೂ ಉಳಿಬೇಕು, ಗುರುಗಳು ಉಳಿಬೇಕು, ಮಠಕ್ಕೆ ಹೋಗಿರ್ತಕ್ಕಂಥ ಆಸ್ತಿನೂ ಮರುಕಳಿಸಿ ಬರಬೇಕು. ಆ ನಿಟ್ಟಿನಲ್ಲಿ ಹೋರಾಟ ಮಾಡುವುದಕ್ಕೆ ನಾನು ಕಂಕಣಬದ್ಧನಾಗಿ ನಿಲ್ತೀನಿ. ನನ್ನ ಚಾನಲ್ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭ ಹೇಗೈತಿ ಅಂತಂದ್ರ, ಅಕಸ್ಮಾತ್ ಆಗಿ ಶೇಖರ ನಾಯ್ಕ ಪಾತಾಳದಲ್ಲಿ ಅಡಗಿದ್ರು ಕೂಡ ಅವನ ಹೆಡಮರಿ ಕಟ್ಟಿಕೊಂಡು ಸಮಾಜದ ಎದುರಿಗೆ ಹೋಗಲು ಆ ಭೂಮಿಯನ್ನ ಭೂಮಿಗೆ ನ್ಯಾಯವಾದ ಒಂದು ವ್ಯವಸ್ಥೆನ ಕೊಡಿಸದೆ ಹೋದ್ರೆ ನಾನು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಚಾನಲ್ ಅಲ್ಲಿಯೇ ನಿಲ್ಲಿಸ್ತೇನೆ ಅಂತಕ್ಕಂಥ ಒಂದು ಪಣವನ್ನ ಕೊಟ್ಟರು ಮಂಜಾನಾಯ್ಕ ಅವರು. ಆಯ್ತಪ್ಪ, ನಮಗೇನು ಯಾರು ಏನು ಕೇಳ್ತಾರೆ ಅದನ್ನು ಕೊಡೋದು ನಮ್ಮ ಸ್ವಭಾವ. ನೀನು ನಮ್ಮ ಮಠದ ಕಾರ್ಯಕ್ರಮ ಮಾಡ್ತೀಯಪ್ಪ, ನಿನಗೇನು ಕೊಡಬೇಕು ಆ ಪ್ರಸಾದ ವ್ಯವಸ್ಥೆ ನಾನೇ ಮಾಡ್ತೀನಿ, ಸ್ವಾಮಿಗಳು ಕಾಣಿಕೆ ನಾನೇ ಕೊಡ್ತೀನಿ, ಹೀಗೆಲ್ಲ ಕೆಲವು ಸಹಕಾರ ನಾನು ಕೊಡ್ತೀನಿ ಅವ್ರು ಹೇಳಿದ್ರು. ಈಗಾಗಲೇ ನೀವು ಕಡ್ಡಿಯಷ್ಟು ಸಹಾಯ ಮಾಡಿದವ್ರಿಗೆ ಬೆಟ್ಟದಷ್ಟು ಉಪಕಾರ ಮಾಡಿ ನೀವೆಲ್ಲ ನೀವು ಬಹಳ ಕಷ್ಟದಲ್ಲಿದ್ದೀರಿ. ನಿಮ್ಮ ಆರ್ಥಿಕವಾಗಿ ನಿಮ್ಮನ್ನ ನಾನು ಯಾವ ಕಾರಣಕ್ಕೂ ನಾನು ಆರ್ಥಿಕವಾಗಿ ನಿಮ್ಗೆ ತೊಂದರೆ ಕೊಡಲಿಕ್ಕೆ ಸಿದ್ಧನಿಲ್ಲ. ನನಗೆ ಎಷ್ಟೇ ಕಷ್ಟ ಬರಲಿ, ನಿಮ್ಮಿಂದ ನಾನು 1 ರೂಪಾಯಿನೂ ಕೂಡ ನನಗೆ ಬೇಡ. ನಾನೇ ಈ ಹಣವನ್ನು ಮಾಡಿ ನಿಮ್ಮ ಮಠದಲ್ಲಿ ಕಾರ್ಯಕ್ರಮ ಮಾಡ್ತೀನಿ. ಜೊತೆಗೆ ನಿಮ್ಮ ಮಠಕ್ಕೆ ಮತ್ತು ನಿಮಗೆ ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ನನ್ನ ವಿಜಯನಾಡು ಚಾನಲ್ಗೆ ಮೊದಲ ಹೆಜ್ಜೆ ನೀಡುತ್ತೇನೆ ಅನ್ನುವಂತ ಒಂದು ಛಲವನ್ನ ಮಂಜಾನಾಯ್ಕರವರು ಕೊಟ್ಟರು. ಹೀಗಾಗಿ ಆ ನಿಟ್ಟಿನೊಳಗ ನಮ್ಮ ಹಾರಕ ಪ್ರಕಾಶ್ ಗೌಡರು ಕೂಡ ಅತ್ಯಂತ ಪ್ರಾಮಾಣಿಕವಾದ ಹೆಜ್ಜೆಯನ್ನ ಇಟ್ಟು ಆ ವಿಚಾರವನ್ನು ತಿಳಿದುಕೊಂಡು ಅವರು ಕೂಡ ಈಗ ಕಂಕಣಬದ್ಧರಾಗಿ ನಿಂತಿದ್ದಾರೆ. ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಈ ವಿಷಯ ಸಮಾಜಕ್ಕೆ ಗುರುತು ಮಾಡಿ ಈ ಮಠಕ್ಕೆ ಒಂದು ನ್ಯಾಯವನ್ನ ನಾನು ಕೊಡಿಸ್ತೀನಿ ಅಂತ ಹೇಳಿ ಮಂಜಾನಾಯ್ಕರವರು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಮತ್ತು ಪ್ರಾಮಾಣಿಕತೆಗೆ ಜಯಸಿಕ್ಕು. ಹೋಗಿರ್ತಕ್ಕಂಥ ಮಠದ ಭೂಮಿ ಆ ಭ್ರಷ್ಟ ಶೇಖರ ನಾಯ್ಕನಿಂದ ನಮಗೇನು ನಮ್ಮ ಮಾನಸಿಕ ಸ್ಥಿತಿಯನ್ನೇ
ದುರುಪಯೋಗ ಮಾಡಿಕೊಂಡು ಏನು ಭೂಮಿಯನ್ನು ನುಂಗ್ಯಾನ ಅವನಿಗೂ ಮತ್ತು ನಮಗೂ ಕೂಡ ಒಂದು ವ್ಯವಸ್ಥೆಯನ್ನ ಸಮಾಜಕ್ಕೆ ನಮ್ಮ ಸತ್ಯವನ್ನ ಬಯಲಿಗಿಟ್ಟು ಮಠಕ್ಕೆ ಒಂದು ನ್ಯಾಯ ಕೊಡಿಸುವುದರಲ್ಲಿ ಅವರು ಕಂಕಣಬದ್ಧರಾಗಿ ನಿಂತಿದ್ದಾರೆ. ಅವರ ಪ್ರಯತ್ನ ಯಶಸ್ವಿಯಾಗಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಪ್ರಾಮಾಣಿಕರ ಹಣದಿಂದ ಬಹಳ ಆರ್ಥಿಕವಾಗಿ ಪ್ರಾಮಾಣಿಕರ ಕಷ್ಟದಲ್ಲಿರ್ತಾರೆ. ಯಾರು ಪ್ರಾಮಾಣಿಕರಾಗಿರ್ತಾರೆ ಅವರಿಗೆ ಕಣ್ಣೀರು ಬರ್ತವೆ. ಹೀಗಾಗಿ ಆದ್ರೆ ಪ್ರಾಮಾಣಿಕ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಾನ. ಆದ್ರೆ ಹಣವನ್ನು ತಿಂದು ಸ್ವಾರ್ಥಕ್ಕಾಗಿ ಬದುಕುವಂತ ವ್ಯಕ್ತಿ ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಇಲ್ಲ. ಮಂಜನಾಯ್ಕರವರು ಆರ್ಥಿಕವಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತಾರೆ. ಇಂತಹ ಒಬ್ಬ ಮಾಧ್ಯಮದ ಪತ್ರಕರ್ತನನ್ನ, ಒಬ್ಬ ನ್ಯೂಸ್ ಚಾನಲ್ ವರದಿಗಾರರನ್ನ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಆತನ ಬೆಂಗಾಲಾಗಿ ನಿಂತು ಆತನಿಗೆ ಸಹಕಾರ ಮಾಡಿಕೊಡ್ಬೇಕು. ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯಗಳನ್ನ ಪ್ರತಿಭಟಿಸುವಂತಹ ಶಕ್ತಿ ಮಾಧ್ಯಮಕ್ಕಿರುತ್ತೆ. ಅಂತಹ ಶಕ್ತಿಯನ್ನ ಮಂಜಾನಾಯ್ಕರವರಿಗೆ ನಾವು ತುಂಬಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ನನಗಿಂತ ಹಿರಿಯರಾಗಿರ್ತಕ್ಕಂಥ ಪರಮ ಪೂಜ್ಯ ನೇಮುಂದು ಶ್ರೀಗಳು ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡುವರಿದ್ದಾರೆ. ನಾವು ವಿದ್ಯಾರ್ಥಿ ಜೀವನದಲ್ಲಿ